ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಮಧ್ಯಾಹ್ನ ವಿಶೇಷ ಸಚಿವ ಸಂಪುಟ ಸಭೆ ನಡೆಯುವುದಕ್ಕಿದೆ. ಒಳ ಮೀಸಲಾತಿಯನ್ನ ಯಾವ ರೀತಿ ಜಾರಿ ಮಾಡಬಹುದು ಅನ್ನೋದರ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಬಹಳ ದಿನದಿಂದ ಪೆಂಡಿಂಗ್ ಇರುವಂತ ವಿಚಾರ ಇದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಂಪುಟ ಸಭೆ ನಡೆಯುತ್ತೆ. ದಲಿತ ಸಚಿವರಲ್ಲೇ ಇದರ ಬಗ್ಗೆ ಪರ ವಿರೋಧದ ಅಭಿಪ್ರಾಯಗಳಿದ್ದಾವೆ. ಅಂದ್ರೆ ಯಾವ ರೀತಿ ಜಾರಿ ಮಾಡೋದು ಅನ್ನೋದರ ಬಗ್ಗೆ, ಯಾವ ರೀತಿ ಹಂಚಿಕೆ ಅನ್ನೋದು ಇನ್ನೂ ಕೂಡ ಒಮ್ಮತಕ್ಕೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ದಲಿತ ಸಮುದಾಯದ ಬಲಗೈ ಮತ್ತು ಎಡಗೈ, ಈ ಸಮುದಾಯದ ನಾಯಕರ ಮಧ್ಯೆ ಅಭಿಪ್ರಾಯದ ಭಿನ್ನತೆಗಳಿದ್ದಾವೆ. ಸತ್ಯ ಒಂದು ಫಾರ್ಮುಲಾದ ಬಗ್ಗೆ ಚರ್ಚೆಯಾಗ್ತಾ ಇದೆ. 17% ಕೊಡೋದಕ್ಕೆ ಕಾನೂನು ಪ್ರಕಾರ ಸದ್ಯಕ್ಕೆ ಆಗ್ತಾ ಇಲ್ಲ. ಇರುವಂತ 15% ಅನ್ನ ಯಾವ ರೀತಿ ಹಂಚಿಕೆ ಮಾಡಬಹುದು? ಅದು ಬಲಗೈಗೆ 5.3%, ಎಡಗೈಗೆ 5.3% ಮತ್ತು ಉಳಿದ ಸಮುದಾಯಕ್ಕೆ 4.4%, ಒಟ್ಟು 15. ಸೊ ಇದರ ಬಗ್ಗೆಯೂ ಕೂಡ ಒಮ್ಮತದ ಅಭಿಪ್ರಾಯ ಇಲ್ಲ. 15% ಅನ್ನು ಯಾವ ರೀತಿ ಹಂಚಿಕೆ ಮಾಡಬೇಕು? ಇನ್ನು ರೋಸ್ಟರ್ ಬಿಂದು ವಿಚಾರವೂ ಕೂಡ ಗೊಂದಲದ ಗೂಡಾಗಿದೆ. ಯಾವ ರೀತಿ ಇದನ್ನ ಅನ್ವಯಿಸಬಹುದು ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇವತ್ತಿನ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗತ್ತಾ ಅನ್ನೋದು ಪ್ರಶ್ನೆ. ಅದರ ಪೂರ್ವಭಾವಿ ನಾಯಕರ ಮಧ್ಯೆ ಮಾತುಕತೆಗಳು ನಡೀತಾ ಇದೆ, ಸಭೆಗಳು ನಡೀತಾ ಇದೆ. ಸರ್ಕಾರಿ ನೇಮಕ ಪ್ರಕ್ರಿಯೆ ಇದರಿಂದಾಗಿ ಸಮಸ್ಯೆಯಾಗಿರುವುದು. ಸರ್ಕಾರ ಒತ್ತಡಕ್ಕೆ ಸಿಲುಕಿದೆ. ಹಲವು ಬಾರಿ ಚರ್ಚೆಯಾದರೂ ನಿರ್ಣಯಕ್ಕೆ ಬರೋದಕ್ಕಾಗಿಲ್ಲ. ಬೈ ಎಲೆಕ್ಷನ್ ಕಾರಣವನ್ನ ಕೊಟ್ಟು ಮುಂದೂಡಿಕೆ ಮಾಡಲಾಗಿತ್ತು. ಈಗ ಆ ಕಾರಣವನ್ನ ಕೊಡೋದಕ್ಕೂ ಕೂಡ ಆಗಲ್ಲ. ಹಲವು ನೆಪಗಳು, ಕಾರಣಗಳನ್ನ ಕೊಟ್ಟು ಮುಂದೂಡಲಾಗಿತ್ತು. ಯಾಕಂತಂದ್ರೆ ಸರ್ಕಾರಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಬೇಕಿತ್ತು. ಆದ್ರೆ ಬೀಸೋ ದೊಣ್ಣೆಯಿಂದ ಎಷ್ಟು ದಿನ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ? ನಿರ್ಧಾರ ತೆಗೆದುಕೊಳ್ಳಲೇಬೇಕು. ಆ ನಿರ್ಧಾರವನ್ನ ಹೆಂಗ್ ತೆಗೆದುಕೊಳ್ತಾರೆ? ಯಾವ ರೀತಿ? ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು. ಸುಪ್ರೀಂ ಕೋರ್ಟ್ನ ತೀರ್ಪು ಬಂದು ದಿನಗಳು ಉರುಳುತ್ತಾ ಇದೆ, ತಿಂಗಳುಗಳು ಉರುಳುತ್ತಾ ಇದೆ. ಸರ್ಕಾರಕ್ಕೆ ಒಳ ಮೀಸಲಾತಿ ಜಾರಿ ಮಾಡೋದಕ್ಕಾಗ್ತಿಲ್ಲ. ಇದು ದಲಿತ ಸಮುದಾಯದ ಆಕ್ರೋಶಕ್ಕೂ ಕೂಡ ಗುರಿಯಾಗ್ತಾ ಇದೆ. ಪ್ರತಿಭಟನೆಗಳಾಗಿದೆ, ಜಾಥಾಗಳನ್ನ ಮಾಡಿದ್ದಾರೆ, ಹಕ್ಕೊತ್ತಾಯಗಳನ್ನ ಮಾಡಿದ್ದಾರೆ. ಆದರೆ ಒಮ್ಮತದ ಅಭಿಪ್ರಾಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಸರ್ಕಾರ ಇದನ್ನು ಹೇಗೆ ಬಗೆಹರಿಸುತ್ತೆ? ಅದೇ ಈಗ ಕಗ್ಗಂಟಾಗಿರೋದು. 5.3, 5.3, 4.4 ಈ ಫಾರ್ಮುಲಾವನ್ನು ಯಾರು ಒಪ್ಕೊಳ್ತಾರೆ? ಇದಕ್ಕೆ ಒಪ್ಪಿದ್ರೂ ಕೂಡ ರೋಸ್ಟರ್ ಬಿಂದು ನಿಗದಿ ಯಾವ ರೀತಿ ಮಾಡಲಾಗತ್ತೆ? ಇದೆಲ್ಲವೂ ಕೂಡ ಗೊಂದಲದ ಗೂಡಾಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಸಮಸ್ಯೆ ಬಗೆಹರಿಸೋದಕ್ಕೆ ಹಲವು ಸುತ್ತಿನ ಪ್ರಯತ್ನಗಳಾಯಿತು, ಫಲ ಸಿಕ್ಕಿರಲಿಲ್ಲ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಾದರೂ ಫಲ ಸಿಗುವಂತ ಸಾಧ್ಯತೆಗಳಿದಾವ? ರಕ್ಷತ್, ಎಲ್ಲರ ಚಿತ್ತ ಇವತ್ತಿನ ಕ್ಯಾಬಿನೆಟ್ ನಲ್ಲಿ ಏನು ಡಿಸಿಷನ್ ಆಗುತ್ತೆ ಅನ್ನೋದರ ಮೇಲೆ ನಿಂತಿದೆ. ಯಾಕಂದ್ರೆ ಸಾಕಷ್ಟು ಒತ್ತಡ ಇತ್ತು, ಹೋರಾಟಗಳು ನಡೆದಿತ್ತು. ಅಂತಿಮವಾಗಿ SC 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥ ತೀರ್ಮಾನವನ್ನು ತೆಗೆದುಕೊಂಡು ಕೊನೆಗೆ ಅದಕ್ಕೆ ಕೋರ್ಟ್ ಅವಕಾಶ ಕೊಡಲಿಲ್ಲ. ಈಗ ಮೊದಲು ಇರುವಂತ ಮೀಸಲಾತಿ ಅಂದ್ರೆ SC ಸಮುದಾಯಕ್ಕೆ 15% ಮೀಸಲಾತಿ ಇದೆ. ಈ 15% ಮೀಸಲಾತಿಯ ಒಳಗೇನೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಬಲ ಮತ್ತು ಎಡ ಸಮುದಾಯಗಳ ನಡುವೆ ಬಹಳ ದೊಡ್ಡ ಮಟ್ಟದ ಜಟಾಪಟಿ ನಡೆದಿತ್ತು. ಯಾಕೆಂದ್ರೆ ನಾಗಮೋಹನ್ ದಾಸ್ ವರದಿ ಕೊಟ್ಟಿರುವಂತದ್ದು
17% SC ಮೀಸಲಾತಿಗೆ ವರ್ಗೀಕರಣ ಮಾಡಿದ್ರು. ಆದ್ರೆ ಈಗ 15%ಗೆ ಇಳಿಸೋದಾದ್ರೆ ಹೇಗ್ ಮಾಡ್ತೀರಾ ಅನ್ನುವಂತಹ ಆಕ್ಷೇಪಗಳನ್ನ ಎತ್ತಿದ್ರು. ಅದಕ್ಕಾಗಿ ಒಂದು ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಟೆಕ್ನಿಕಲ್ ಕಮಿಟಿಯನ್ನ ಮಾಡಲಾಗಿತ್ತು. ಅವರು ಇವತ್ತು ಕ್ಯಾಬಿನೆಟ್ಗೆ ಅವರ ವರದಿಯನ್ನು ಕೂಡ ಇಡೋರಿದ್ದಾರೆ. ಈಗ ನಮಗೆ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ 15% ಅಂದ್ರೆ 5.3, 5.3, 4.4 ಈ 3 ಕೆಟಗರಿಯಲ್ಲಿ ವರ್ಗೀಕರಣ ಮಾಡಬಹುದು ಅನ್ನುವಂತ ವರದಿಯನ್ನ ಈ ಟೆಕ್ನಿಕಲ್ ಕಮಿಟಿಯವರು ನೀಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಸೊ ಇದನ್ನ ಕ್ಯಾಬಿನೆಟ್ಗೆ ತಂದು ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅದಕ್ಕೂ ಮುಂಚಿತವಾಗಿ ಸಮುದಾಯದ ಸಚಿವರುಗಳು ಈ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ಸರ್ಕಾರ ಈಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಸಮುದಾಯಗಳಲ್ಲಿ ಇಂಪ್ಯಾಕ್ಟ್ ಆಗುವಂತಹ ಸಾಧ್ಯತೆಗಳಿದಾವೆ. ಈಗ ಈ 15ರ ಒಳಗೆ ಕೊಡಬಾರದು ಅನ್ನುವಂತ ಒತ್ತಡವನ್ನ ದಲಿತ ಬಲ ಸಮುದಾಯದ ಸಂಘಟನೆಗಳು ಮಾಡಿದ್ದಾರೆ. ಸ್ವಾಮೀಜಿಗಳು ಒತ್ತಡ ಹಾಕಿದ್ದಾರೆ. ಈಗಾಗಲೇ ಸುದ್ದಿಗೋಷ್ಠಿಗಳನ್ನು ನಡೆಸಿದ್ದಾರೆ. ಒಂದ್ ವೇಳೆ ಆ ರೀತಿ ಮಾಡಿದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಜಾರಿ ಆಗದೆ ಇದ್ರೆ ನಾವು ಕೂಡ ಹೋರಾಟಕ್ಕೆ ಅಣಿಯಾಗ್ತೀವಿ ಅಂತ ದಲಿತ ಎಡ ಸಮುದಾಯದ ಸಂಘಟನೆಗಳು ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿದೆ. ಹೀಗಾಗಿ ಒಂದು ಸಮನ್ವಯತೆ ಬರದೇ ಇದ್ರೆ ಈ ತೀರ್ಮಾನವನ್ನ ತೆಗೆದುಕೊಳ್ಳೋದು ಕಷ್ಟ. ಹಾಗಾಗಿನೇ ಮಾರುತೇಶ್, ಆಕ್ಷೇಪಗಳು ಏನೇನು ಮಾರುತೇಶ್? ಈಗ ಈ ಫಾರ್ಮುಲಾಗೆ ದಲಿತ ಬಲಗೈ ಪಂಗಡದಿಂದ ಯಾಕೆ ವಿರೋಧ? ಏನ್ ಸಮಸ್ಯೆ ಆಗತ್ತೆ ಅಂತ ಹೇಳ್ತಾರೆ ಅವರು? ರಕ್ಷತಿಗೆ ದಲಿತ ಬಲ ಸಮುದಾಯದವರು ಹೇಳ್ತಾ ಇರೋದು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ನೀಡಿರ್ತಕ್ಕಂಥದ್ದು 17%ಗೆ ವರ್ಗೀಕರಣ ಮಾಡಿದ್ರು. 17%ಗೆ 6-6-5 ರೇಷಿಯೋದಲ್ಲಿ ನೀಡಲಾಗಿತ್ತು. ನೀವು ಅದನ್ನ ಜಾರಿ ಮಾಡಿ 15%ನ ಒಳಗಡೆ ಜಾರಿ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯನ ಹೇಳ್ತಿದ್ದಾರೆ. ಅದು ಒಪ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ ರಕ್ಷತ್. ಯಾಕೆಂದ್ರೆ 17%ಗೆ ನೀವು ಒಳ ಮೀಸಲಾತಿ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ, ಆದ್ರೆ 15%ನ ಒಳಗಡೆನೆ ಒಪ್ಕೊಳ್ಳೋದಕ್ಕೆ ಯಾಕೆ ರೆಡಿ ಇಲ್ಲ? ಇದು ಬಹಳ ಸ್ಪಷ್ಟ ಇದೆ. 17% ಮೀಸಲಾತಿ ಜಾರಿ ಆಗಲ್ಲ ಅನ್ನೋದು ಗೊತ್ತಿದೆ. ಅದು ಜಾರಿ ಆಗೋದಾದ್ರೆ ಇನ್ನು ಯಾವ ಕಾಲಕ್ಕೂ ಗೊತ್ತಿಲ್ಲ. ಶೆಡ್ಯೂಲ್ಡ್ ಅಂದ್ರೆ ಸಂವಿಧಾನಕ್ಕೆ ತಿದ್ದುಪಡಿ ಮಾಡಿದ ನಂತರ ಅದು ಜಾರಿಗೊಳಿಸಬೇಕು, ಅಷ್ಟು ಸುಲಭ ಅಲ್ಲ. ಜಾರಿಗೊಳಿಸೋದಕ್ಕೆ ಹೋದ್ರೆ ಕೋರ್ಟ್ಗೆ ಹೋಗ್ತಾರೆ, ಕೋರ್ಟ್ನಲ್ಲಿ ಸ್ಟೇ ಸಿಗುತ್ತೆ. ಹೀಗಾಗಿ 17%ನ ಒಳಗೆ ಒಳ ಮೀಸಲಾತಿ ಕಲ್ಪಿಸ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಅವರು ಬಲ ಸಮುದಾಯದವರು ಕ್ಲೈಮ್ ಮಾಡ್ತಾ ಇರೋದೇನು, 17%ಗೆ ಕೊಡಿ, 17%ನ ಒಳಗೆ ನೀವು ಜಾರಿಗೊಳಿಸಿ, 15%ಗೆ ಬೇಡ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. 17%ಗೆ ಮಾಡ್ಲಿಕ್ಕೆ ಹೋದ್ರೆ ಅದು ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಎಡ ಸಮುದಾಯಗಳಿಗೆ ಸಿಗೋದಿಲ್ಲ. ಅದರ ಲಾಭವೇನು ತೆಗೆದುಕೊಳ್ತಾ ಇದ್ದಾವೆ ಬಲ ಸಮುದಾಯ ಮತ್ತು ಇತರ ಸಮುದಾಯಗಳು, ಅದು ಹಾಗೆ ಮುಂದುವರಿಯುತ್ತೆ. ಆ ಕಾರಣಕ್ಕಾಗಿ ಬೇಡ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಡ ಸಮುದಾಯದವರು ನಮಗೆ ಸಿಕ್ಕಷ್ಟು ಪಾಲು ಸಿಗಲಿ, ನೀವು 17% ಅಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, 15ರ ಒಳಗಡೆ ಮಾಡಿ, ನಮಗೆ ಬರುವಂತಹ ಪಾಲು ನಮಗೆ ಎಷ್ಟು ಸಿಗುತ್ತೋ ಅಷ್ಟು ಸಿಗಲಿ ಅನ್ನುವಂತಹ ಪರಿಸ್ಥಿತಿಗೆ ದಲಿತ ಎಡ ಸಮುದಾಯದ ನಾಯಕರುಗಳು ಬಂದಿದ್ದಾರೆ ಮತ್ತು ಸಮುದಾಯ ಕೂಡ ಅದೇ ರೀತಿಯಾದಂಥ ಅಭಿಪ್ರಾಯವನ್ನು ಇಟ್ಕೊಂಡಿದೆ. ಹಾಗಾಗಿ ಈಗ ಏನು ಬಲ ಸಮುದಾಯದವ್ರದ ವಾದ ಏನು, ನಾಗಮೋಹನ್ ದಾಸ್ ವರದಿ ಒಪ್ಕೊಳ್ಳುವಂತ ಸಂದರ್ಭದಲ್ಲಿ ಕೆಟಗರಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೆಲ ಸಮುದಾಯಗಳನ್ನ ಅಂದ್ರೆ ಬಲ ಸಮುದಾಯಕ್ಕೆ ಸೇರಿಸೋದ್ರ ಮೂಲಕ ಅಥವಾ ಎಡ ಸಮುದಾಯಕ್ಕೆ ಹೆಚ್ಚಿನ ಸಂಖ್ಯೆಯನ್ನು ಕೊಡೋದ್ರ ಮೂಲಕ ಅವ್ರಿಗೆ ಹೆಚ್ಚು ರಿಸರ್ವೇಶನ್ ಬರೋ ರೀತಿ ಮಾಡಿದ್ರು. ವರ್ಗೀಕರಣ ಮಾಡುವಂತ ಸಂದರ್ಭದಲ್ಲೂ ಕೂಡ ಈ 101 ಜಾತಿಗಳ ವರ್ಗೀಕರಣವನ್ನು ಕೂಡ ಸರಿಯಾಗಿ ಮಾಡಲಿಲ್ಲ. ಹಾಗಾಗಿ ಅವರ ವರದಿನೇ ಅವೈಜ್ಞಾನಿಕ ಅನ್ನುವ ರೀತಿಯಲ್ಲಿ ಈಗ ಮಾತನಾಡ್ತಾ ಇದ್ದಾರೆ. ಆದ್ರೆ ಇದೆಲ್ಲದ ಏನೇ ಇದ್ರೂ ಕೂಡ ಅಂದ್ರೆ ಬಲ ಸಮುದಾಯದವರ ಅಭಿಪ್ರಾಯಗಳೇನಿರ್ಬೋದು, ಎಡ ಸಮುದಾಯದವರ ಅಭಿಪ್ರಾಯ ಏನೇ ಇರ್ಬೋದು, ಅಂತಿಮವಾಗಿ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಇರೋದು ಒಳ ಮೀಸಲಾತಿಯನ್ನ ಜಾರಿ ಮಾಡಲೇಬೇಕು ಅನ್ನುವಂಥದ್ದು. ಹೀಗಾಗಿ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಇದನ್ನ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ನೀವು ಸಮುದಾಯದ ಸಚಿವರುಗಳು ಕೂತು ಮಾತನಾಡಿ ಇತ್ಯರ್ಥ ಮಾಡ್ಕೊಂಡು ಬನ್ನಿ. ನಾಳೆ ಅದನ್ನ ನನ್ನ ತಲೆಗೆ ಕಟ್ಟಬೇಡಿ. ನೀವು ಒಮ್ಮತಕ್ಕೆ ಬಂದ್ರೆ ನಾನು ಇದರ ತೀರ್ಮಾನವನ್ನ ತೆಗೆದುಕೊಳ್ತೀನಿ. ಇದನ್ನು ಹೆಚ್ಚು ದಿನಗಳ ಕಾಲ ಎಳ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಕ್ಯಾಬಿನೆಟ್ ಒಂದು ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅನ್ನುವಂತ ಇಂಗಿತ ಮುಖ್ಯಮಂತ್ರಿಗಳು ಇಟ್ಕೊಂಡಿದ್ದಾರೆ. ಆದ್ರೆ ಸಮುದಾಯದ ಸಚಿವರುಗಳ ನಡುವೆ ಯಾವುದೇ ಒಮ್ಮತಗಳು ಮೂಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈಗ ಮಾದೇವಪ್ಪ ಮನೆಯಲ್ಲಿ ಸಚಿವರೆಲ್ಲರೂ ಕೂಡ ಸಭೆ ಸೇರ್ತಾ ಇದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಕ್ಯಾಬಿನೆಟ್ ಇರೋದ್ರಿಂದ ಅದಕ್ಕೂ ಮುಂಚಿತವಾಗಿ ಈಗಿರುವಂತಂದ್ರೆ ಟೆಕ್ನಿಕಲ್ ಅದೇ ವಿಚಾರಕ್ಕೆ ಸಂಬಂಧಿಸಿದಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ದಲಿತ ಸಮುದಾಯದ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಇವತ್ತು ವಿಶೇಷ ಕ್ಯಾಬಿನೆಟ್ ಸಭೆ ನಡೆಯುತ್ತೆ. ಅದಕ್ಕೂ ಮುಂಚಿತವಾಗಿ ದಲಿತ ಸಮುದಾಯದ ನಾಯಕರು ಸಭೆ ಸೇರಿದ್ದಾರೆ. ಸಚಿವ ಮಹದೇವಪ್ಪ ಅವರ ನಿವಾಸದಲ್ಲಿ ಎಡಗೈ ಮತ್ತು ಬಲಗೈ ಪಂಗಡದ ನಾಯಕರು ಸಭೆ ಸೇರಿದರು. ಮಹದೇವಪ್ಪ ಅವರಿದ್ದಾರೆ, ಜೊತೆಗೆ ಡಾಕ್ಟರ್ ಜಿ ಪರಮೇಶ್ವರ್, ಮಾಜಿ ಸಂಸದ BN ಚಂದ್ರಪ್ಪ, RB ತಿಮ್ಮಾಪುರ್, KH ಮುನಿಯಪ್ಪ ಇವರೆಲ್ಲರೂ ಕೂಡ ಸಭೆಯಲ್ಲಿದ್ದಾರೆ. ಈಗಾಗಲೇ ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಈ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ ಎಲ್ಲರೂ ಒಟ್ಟು ಸೇರಿ ಒಮ್ಮತದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ. ಅಂದ್ರೆ ಎಡಗೈ ಬಲಗೈ ಪಂಗಡದ ನಾಯಕರುಗಳು ಒಟ್ಟು ಸೇರಿ ನಿರ್ಧಾರವನ್ನ ತೆಗೆದುಕೊಳ್ಳಿ, ಆ ನಂತರ ಕ್ಯಾಬಿನೆಟ್ ಅಲ್ಲಿ ಮಾತನಾಡೋಣ,
ಡಿಸಿಷನ್ಸ್ ಮಾಡೋಣ, ನಿರ್ಧಾರ ತೆಗೆದುಕೊಳ್ಳೋಣ ಅಂತ. ನಿರ್ಧಾರ ತೆಗೆದುಕೊಂಡ ನಂತರ ಒಳ ಮೀಸಲಾತಿ ಜಾರಿ ಆಗುತ್ತೆ. ಈಗ ಅದಕ್ಕೆ ಪೂರ್ವಭಾವಿ 2 ಗಂಟೆಗೆ ವಿಶೇಷ ಕ್ಯಾಬಿನೆಟ್ ಸಭೆ. ಅದಕ್ಕೂ ಮುಂಚಿತವಾಗಿ ಈಗ ದಲಿತ ಸಮುದಾಯಕ್ಕೆ ಸೇರಿದಂತ ಪ್ರಮುಖ ನಾಯಕರು ಸಭೆ ಸೇರಿದ್ದಾರೆ. 2 ಪಂಗಡದವರು ಇದ್ದಾರೆ ಇದರಲ್ಲಿ. ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು, ಬಲಗೈ ಸಮುದಾಯ ಹೇಳ್ತಾ ಇರೋದು 17% ಕೊಡಿ, 17% ಅಲ್ಲಿ ಡಿವೈಡ್ ಮಾಡಿ. ಈಗ ಬರ್ತಾ ಇದೆ ಮತ್ತೊಂದು ಅಪ್ಡೇಟ್. ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ದಲಿತ ಬಲ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿಯ ವರದಿ ಅದರಂತೆ ಆಗಲಿ ಅಂತ ದಲಿತ ಬಲ ಸಮುದಾಯ ಈಗ ತೀವ್ರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ನಾಗಮೋಹನ್ ದಾಸ್ ಕಮಿಟಿಯ ವರದಿ ಅವೈಜ್ಞಾನಿಕ ಮತ್ತು ಅಪೂರ್ಣ, ಸಮೀಕ್ಷೆ ಆಗಿಲ್ಲ. ಪರಿಶಿಷ್ಟ ಜಾತಿಯ ಸಮೀಕ್ಷೆ ಏನಿದೆ ಅದು ಸರಿಯಾಗಿಲ್ಲ, ಸಮರ್ಪಕವಾಗಿಲ್ಲ ಅನ್ನುವಂತ ಆರೋಪ. ಆ ಕಮಿಟಿಯ ವರದಿಯ ಆಧಾರದ ಮೇಲೆ ಡಿವೈಡ್ ಮಾಡೋದು ಸರಿಯಲ್ಲ, ಅವೈಜ್ಞಾನಿಕ ವರದಿ ಅದು. ಬಲಗೈ ಸಮುದಾಯಕ್ಕೆ ಸೇರಿದಂತ ಜಾತಿಗಳನ್ನ ಎಡಗೈ ಸಮುದಾಯಕ್ಕೆ ಸೇರಿಸಲಾಗಿದೆ. ಸೊ ಇಡೀ ರಿಪೋರ್ಟ್ ನಿಮಗೆ ಅವೈಜ್ಞಾನಿಕ ಇದೆ. ಈ ಅವೈಜ್ಞಾನಿಕ ರಿಪೋರ್ಟ್ನ ಆಧಾರದ ಮೇಲೆ ಮೀಸಲಾತಿಯ ವರ್ಗೀಕರಣ ಹೇಗೆ ಮಾಡೋದಕ್ಕೆ ಸಾಧ್ಯ ಇದೆ? ಬಲಗೈ ಸಮುದಾಯ ಕೇಳ್ತಾ ಇರುವಂತ ಪ್ರಶ್ನೆ. ಅಪೂರ್ಣ ದತ್ತಾಂಶದ ಆಧಾರದ ಮೇಲೆ ಈಗ ನೀವು ಡಿಸಿಷನ್ ಮಾಡಬೇಡಿ. ಬಲಗೈಗೆ ಸೇರಿದಂತ 16 ಜಾತಿಗಳನ್ನ ಎಡಗೈ ಪಂಗಡಕ್ಕೆ ಸೇರಿಸಿದ್ದಾರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಅಲ್ಲಿ. ಅದು ಹೆಂಗಾಯ್ತು ಅಂತಂದ್ರೆ, ಆಗ ಎಡಗೈ ಸಮುದಾಯದ ಜನಸಂಖ್ಯೆ ಜಾಸ್ತಿ ಆಯ್ತು. ಅದೇ ಕಾರಣಕ್ಕಾಗಿ ನೀವು ಸಮಾನ ಹಂಚಿಕೆ ಅಂತ ಮಾಡ್ತಾ ಇದ್ದೀರಿ. ಬಲಗೈ ಮತ್ತು ಎಡಗೈ ಮಧ್ಯೆ ಸಮಾನ ಹಂಚಿಕೆ, ಮೀಸಲಾತಿಗೆ ಸಂಬಂಧಿಸಿದಂತೆ ವರ್ಗೀಕರಣ ಮಾಡ್ತಾ ಇದ್ದೀರಿ. ನೀವು ತೆಗೆದುಕೊಂಡಂತ ಡೇಟಾದಲ್ಲೇ ಪ್ರಾಬ್ಲಮ್ ಇದೆ. ಸಂಗ್ರಹಿಸಿದಂತ ಮಾಹಿತಿಯಲ್ಲೇ ತಪ್ಪುಗಳಿದ್ದಾವೆ. ತಪ್ಪು ಮಾಹಿತಿ ಆಧಾರದ ಮೇಲೆ ಮೀಸಲಾತಿಯ ವರ್ಗೀಕರಣ ಸರಿಯಲ್ಲ ಅನ್ನುವಂತ ಅಭಿಪ್ರಾಯ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜ್ಞಾನಪ್ರಕಾಶ್ ಸ್ವಾಮೀಜಿ ಫೋನ್ ಸಂಪರ್ಕದಲ್ಲಿ. ಸ್ವಾಮೀಜಿ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಈಗ ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ನಡೆಯೋದಕ್ಕಿದೆ, ಅದಕ್ಕೂ ಮುಂಚಿತವಾಗಿ ಒಂದಿಷ್ಟು ಅಭಿಪ್ರಾಯಗಳನ್ನ ನೋಡ್ತಾ ಇದ್ದೀರಿ. ತಮ್ಮ ಅಭಿಪ್ರಾಯ ಏನು ಇದಕ್ಕೆ ಸಂಬಂಧಿಸಿ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್. ಈಗ ಏನು ಸಾಮಾಜಿಕ ನ್ಯಾಯ ಒಳ ಮೀಸಲಾತಿ ಇದೆ, ಅದು ಎಲ್ಲಾ ಜಾತಿಗಳಿಗೆ ಸಂಬಂಧಪಟ್ಟಂತ ವಿಷಯ. 101 ಜಾತಿಗಳು ಸಹ ಒಳ ಮೀಸಲಾತಿಗೆ ಬರ್ತವೆ. ಸೊ ಯಾವುದೇ ಜಾತಿಗಳಿಗೆ ತಾರತಮ್ಯ ಅನ್ಯಾಯ ಆಗಬಾರದು. ಎಂಪರಿಕಲ್ ಡಾಟಾ ಏನು ದತ್ತಾಂಶ ಇದೆ, ನಿಖರವಾದಂತ ದತ್ತಾಂಶ ಏನಿದೆ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಹಂಚಿಕೆ ಆಗಬೇಕು ಅನ್ನೋದೇ ಸುಪ್ರೀಂ ಕೋರ್ಟ್ ನಿರ್ದೇಶನ. ಹೌದು. ಹಾಗಾಗಿ ಯಾವುದೇ ಸಮುದಾಯಕ್ಕೆ ತೊಂದರೆಗಳಾಗಬಾರದು. ಈಗ ಎಂಪರಿಕಲ್ ಡಾಟಾದಲ್ಲಿ ಸಮಸ್ಯೆ ಇದೆ, ಅಂಕಿಅಂಶಗಳಲ್ಲಿ ಸಮಸ್ಯೆ ಇದೆ. ತಾವು ಹೇಳಿದ ರೀತಿಯಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ 31 ಜಿಲ್ಲೆಗಳಲ್ಲಿ ಸಮರ್ಪಕವಾಗಿ ನಡೆದಿಲ್ಲ. ಎಲ್ಲಾ ಜಿಲ್ಲೆಗಳಲ್ಲೂ ಲೋಪದೋಷಗಳಿಂದ ಕೂಡಿದೆ. ಸಮೀಕ್ಷೆ ಅಪೂರ್ಣವಾಗಿದೆ. ವರದಿಯಲ್ಲಿ ಅವೈಜ್ಞಾನಿಕವಾಗಿರ್ತಕ್ಕಂಥ ಕೆಲವು ಲೋಪದೋಷಗಳಿದೆ. ಜಾತಿಗಳ ವರ್ಗೀಕರಣ ಮಾಡಿ ಅಂದ್ರೆ ಅವರು ಎಲ್ಲಾ ಜಾತಿಗಳನ್ನು ಏನ್ ಮಾಡಿದ್ದಾರೆ, ಹೋಮೋಜಿನಿಯಸ್ ಮಾಡಿಲ್ಲ. ಅವರು ಎಲ್ಲವನ್ನ ಆ ಜಾತಿ ತೆಗೆದು ಈ ಜಾತಿಗೆ ಹಾಕಿ, ಈ ಜಾತಿ ತೆಗೆದು ಆ ಜಾತಿಗೆ ಹಾಕಿ, ಎಲ್ಲ ಸುಪ್ರೀಂ ಕೋರ್ಟ್ ನ ತೀರ್ಪಿನ ಸ್ವಾಮೀಜಿ ತಾವು ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದ್ರೆ, ಬಲಗೈ ಸಮುದಾಯದ ಜಾತಿಗಳನ್ನ ಎಡಗೈ ಪಂಗಡಕ್ಕೆ ಸೇರಿಸಿ ಅಲ್ಲಿ ಜನಸಂಖ್ಯೆ ಜಾಸ್ತಿ ತೋರಿಸಿದ್ದಾರೆ ಅಂತ ಹೇಳ್ತಾ ಇರೋದ ತಾವು? ಎಲ್ಲ ಎಡಗೈಗೂ ಹಾಕಿದ್ದಾರೆ, ಬಲಗೈ ಜಾತಿ ತೆಗೆದು ಅಲೆಮಾರಿಗಳಿಗೆ ಹಾಕಿದ್ದಾರೆ. ಆತರ ಜಾತಿಗಳ ವಿಂಗಡಣೆಗಳನ್ನೇ ಮಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಸುಪ್ರೀಂ ಕೋರ್ಟ್ ನ ತೀರ್ಪು ವಿರುದ್ಧ ಆಗತ್ತೆ. ಅವರು ಹೋಮೋಜಿನಿಯಸ್ ಸಮಾಂತರ ಜಾತಿಗಳನ್ನ ಒಟ್ಟುಗೂಡಿಸಿ ಅಂದ್ರೆ ಇವರು ವಿಭಜನೆ ಮಾಡ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಎಂಪರಿಕಲ್ ಡಾಟಾನು ಸರಿಯಾಗಿ ಕಲೆಕ್ಟ್ ಮಾಡಿಲ್ಲ. ಪರಿಹಾರ ಏನು ಹಂಗಿದ್ರೆ? ಆ ಮೀಸಲಾತಿಯನ್ನ ಈಗಾಗಲೇ ಸರ್ಕಾರ ಕೋರ್ಟ್ ಈಗ 665 ಮಾಡಕ್ ಆಗಲ್ಲ ಅಂತೇಳಿ ಆದೇಶ ಮಾಡ್ಬಿಟ್ಟಿದ್ದಾರೆ. ಕೋರ್ಟ್ ಅಲ್ಲಿ ಇದೆ ಅದು. ಹೌದು ಹೌದು ಹೌದು. ಹಾಗಾಗಿ 665 ಇಲ್ಲ. ಈಗ ನಾಗಮೋಹನ್ ದಾಸ್ ಅವರ ದತ್ತಾಂಶನೂ ಇಲ್ಲ, ನಾಗಮೋಹನ್ ದಾಸ್ ಅವರ ವರದಿನೂ ಇಲ್ಲ. ಈಗ 15% ಅಲ್ಲಿ ಒಳ ಮೀಸಲಾತಿ ಮಾಡ್ಬೇಕು ಅಂತಕ್ಕಂಥದ್ದು ಸರ್ಕಾರ ಹೆಜ್ಜೆ ಇಟ್ಟಿದೆ. ಈಗ ಸ್ವಾಮೀಜಿ ಅದೇ ಪ್ರಶ್ನೆ ಇರೋದೀಗ 5.3, 5.3, 4.4 ಈ ಫಾರ್ಮುಲಾ ಯಾಕೆ ಒಪ್ಕೊಳ್ಬಾರ್ದು?
ಯಾವ ಆಧಾರದ ಮೇಲೆ ಸರ್? ಯಾವ್ದತ್ತೆ? ವಾಟ್ ಇಸ್ ದ ಬೇಸ್ ಆಫ್ ಎಂಪರಿಕಲ್ ಡಾಟಾ? ವೇರ್ ಇಸ್ ಡಾಟಾ ಇಸ್ ದೇರ್? ಎಂಪರಿಕಲ್ ಡಾಟಾ. ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟ್ ಆಧಾರದ ಮೇಲೆ ನಾವು ಈ ರೀತಿ ಡಿವೈಡ್ ಮಾಡ್ತೀವಿ, ಈ ರೀತಿ ವರ್ಗೀಕರಣ ಮಾಡ್ತೀವಿ. ಆ ನಾಗಮೋಹನ್ ದಾಸ್ ರಿಪೋರ್ಟೇ ಕೋರ್ಟ್ ಅಲ್ಲಿ ಬಿದ್ದೋಗಿದೆಯಲ್ಲ, ಮಾಡக்கூಡುದು ಅಂತ ಹೇಳಿ. ಅದೇ ಆ ವರದಿನೇ ಅಪೂರ್ಣ ಅಂತ ನಾವು ಹೇಳ್ತಾ ಇದೀವಿ. ಕೋರ್ಟ್ ಸಹ ಮಾನ್ಯ ಮಾಡಿಲ್ಲಲ್ಲ. ಓಕೆ, ಅದನ್ನ ಹೆಂಗ್ ಮಾಡ್ತೀರ? ಅದನ್ನ ಹೆಂಗ್ ಇಲ್ಲ ಅಪ್ಲೈ ಹೆಂಗ್ ಮಾಡ್ತೀರ ಅದನ್ನ? ಅದು 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 ಸಂವಿಧಾನ ವಿರೋಧಿ ಆಗುತ್ತೆ. ಸುಪ್ರೀಂ ಕೋರ್ಟ್ ಇದಕ್ಕೆ ವಿರುದ್ಧ ಆಗುತ್ತೆ. ಅದು ಮತ್ತೆ ಅನ್ಸೈಂಟಿಫಿಕ್ ಆಗುತ್ತೆ ಅದು. ಮತ್ತೆ ಈಗ ಪರಿಹಾರ ಹೆಂಗೆ? ಇದು ಹಿಂಗೆ ಕಂಟಿನ್ಯೂ ಆಗದ 15% ಎಲ್ರಿಗೂ ಅನ್ನೋ ರೀತಿಯಲ್ಲಿ ಆಗಬೇಕು ಅಂತ ಹೇಳೋದ ತಾವು? ನಾನ್ ಹೇಳೋದು 15 ಒಳ ಮೀಸಲಾತಿಯಲ್ಲಿರ್ತಕ್ಕಂಥ ಗೊಂದಲಗಳೆಲ್ಲ ಸರಿಯಾಗೋವರೆಗೂ ಈಗೇನ್ ಹಳೆ ಮೀಸಲಾತಿ ಇದೆ ಅದನ್ನ ಜಾರಿ ಮಾಡಿ. ಜನರಲ್ ವಿದ್ಯಾರ್ಥಿಗಳು ಪಾಪ 56,000 ಹುದ್ದೆ ತುಂಬಿಲ್ಲ ಇನ್ನು. ಪಾಪ ಸಮಸ್ಯೆ ಆಗುತ್ತೆ. ನಮ್ಮಿಂದ ಯಾಕೆ ಅವ್ರಿಗೆ ತೊಂದರೆ ಆಗ್ಬೇಕು? ಬಟ್ ನಮ್ಗೆ ಅನ್ಯಾಯ ಆಗತ್ತಲ್ವಾ ಸರ್ ಅಂತ ಎಡಗೈ ಪಂಗಡದವ್ರು ಕೇಳ್ತಾರೆ. ನಮ್ಗೆ ಅನ್ಯಾಯ ಆಗತ್ತೆ, ನಮಗೆ ಜನಸಂಖ್ಯೆಗೆ ಆಧಾರವಾಗಿ ಮೀಸಲಾತಿ ಸಿಗಲ್ಲ ಈ ರೀತಿ ಮಾಡಿದ್ರೆ. ಅಲ್ಲ, ಈಗ ನಾನು ಹೇಳೋದು ನಿಮ್ಗೆ 15% ಇದೆಯಲ್ಲ, 15% ಮೀಸಲಾತಿ ಇದೆಯಲ್ಲ ಅದರಲ್ಲಿ. ಬಟ್ ಪ್ರಬಲ ಜಾತಿಗಳಿದಾವೆ, ಅಂದ್ರೆ ಉಪ ಪಂಗಡದಲ್ಲಿ ಪ್ರಬಲ ಜಾತಿಗಳಿದಾವೆ, ನಮ್ಗೆ ಫೈಟ್ ಮಾಡೋದಕ್ಕಾಗಲ್ಲ ಅಂತ. ಅಲ್ಲಲ್ಲ, ಪ್ರಬಲ ಜಾತಿಗಳು ಪ್ರತಿಭೆಗಳು ಎಲ್ಲ ತಾವು ಇರ್ಬೇಕಲ್ಲ ಸರ್. ಪ್ರತಿಭೆಗಳಿದ್ರೆ ಪ್ರತಿಭೆಗಳಿಗೆ ಅವಕಾಶ ಅಲ್ಲಿ. ಅಲ್ಲ, ಈಗ 101 ಜಾತಿಗಳು ಪರಿಶಿಷ್ಟ ಜಾತಿಯಲ್ಲಿ ಕೆಲವು ಸಮುದಾಯಗಳು ತುಂಬಾ ಪ್ರಬಲವಾಗಿದ್ದಾವೆ. ಆ 101ರಲ್ಲಿ ಅವರು ಅವಕಾಶವನ್ನ ಪಡ್ಕೊಳ್ತಾರೆ, ನಮಗೆ ಸಿಗಲ್ಲ. ಪ್ರಬಲ ಅಂದ್ರೆ ಅದು ಪ್ರತಿಭೆ ಇದ್ದವರು ಆಯ್ಕೆ ಆಗ್ತಾರೆ. ಪ್ರತಿಭೆ ಇಲ್ಲದವ್ರು ಹೆಂಗ್ ಆಯ್ಕೆ ಆಗ್ತಾರೆ? ಅವೆಲ್ಲ ಎಕ್ಸಾಮಿನೇಷನ್ ಮೆರಿಟ್ ಮೇಲೆ ಬರ್ತಕ್ಕಂಥವು. ಮೆರಿಟ್ ನಲ್ಲೇ ಆಯ್ಕೆ ಆಗೋದು. ಓಕೆ, ಇವ್ರನ್ನ ಬರಿಬೇಡ ಅಂತ ಯಾರು ಹೇಳಿದ್ದಾರೆ? ಈಗ ತಾವು ಟೋಟಲ್ ಈ ಒಳ ಮೀಸಲಾತಿಗೆ ವಿರೋಧ ಇದೀರಿ ಅಂತ ಅನ್ಸುತ್ತೆ. ಹಂಗಿದ್ರೆ ತಾವು ಮಾತನಾಡಿದ ನೋಡಿದ್ರೆ ನನಗೆ ಒಳ ಮೀಸಲಾತಿ ವಿರೋಧ ನಾನು ಮಾಡ್ತಿಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಒಳ ಮೀಸಲಾತಿ ಮಾಡ್ತೀನಿ ಅಂದ್ರೆ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಮಾಡಿ. ನೀವು ಮಣ್ಣುಗುಡ್ಡೆಗಳ ತರ ಮಣ್ಣುಗುಡ್ಡೆ ಕಟ್ತಾರಲ್ಲ ಮಕ್ಳು, ಆತರ ಗುಡ್ಡೆ ಮಾಡ್ಬಿಟ್ರೆ 5-3 ಅಂತ ಗುಡ್ಡೆ ಕಟ್ತೀರೇನು? ಅಲ್ಲ, ಈಗ ಮತ್ತೆ ಸರ್ವೆ ಮಾಡಿದ್ರೆ ಮತ್ತೆ ಇದೇ ಪ್ರಾಬ್ಲಮ್ ಬರುತ್ತಲ್ವಾ? ಮತ್ತೆ ಅದೇ ಹೇಳ್ತಾರೆ. ಮಾಡಂಗಿಲ್ಲ, ಮತ್ತೆ ಸರ್ವೆ ಏನಿಲ್ಲ. ಆಯಾಯ ಸಮುದಾಯದಗಳನ್ನ ಕೂರಿಸ್ಕೊಂಡು ಮಾತುಕತೆ ಮಾಡಿ ನೀವೇ ಎಲ್ಲ ಬಗೆಹರಿಸ್ಕೊಂಡು ರಿಪೋರ್ಟ್ ತಂದು ಕೊಡ್ರೆ ಅಂದ್ರೆ ಮುಗಿದಾಗಿತ್ತು. ಅಲ್ಲ, ನಿಮಗೂ ಗೊತ್ತಿದೆ ಸ್ವಾಮೀಜಿ, ಯಾವ ಸಮುದಾಯವನ್ನ ಮಾತನಾಡಿದ್ರು ಕೂಡ ನಮ್ಮ ಜನಸಂಖ್ಯೆ ಜಾಸ್ತಿ ಅಂತಾನೆ ಮಾತನಾಡೋದು, ಕಡಿಮೆ ಅಂತ ಯಾರು ಹೇಳ್ತಾರೆ? ಜಾಸ್ತಿ ಅಂತ ಯಾರು ಮಾತಾಡಲ್ಲ ಸರ್, ಒಪ್ಕೊಳ್ಳೇಬೇಕಲ್ಲ. ವಾಸ್ತವ ಸ್ಥಿತಿ ಏನಿದೆ ರಿಪೋರ್ಟ್ ಎಲ್ಲ ಹೇಳುತ್ತೆ. ಚುನಾವಣೆಗಳು ನಡೆದಿವೆ, ಎಲೆಕ್ಷನ್ಗಳು ನಡೆದಿವೆ, ಅಂಕಿ ಅಂಶಗಳಿದೆಯಲ್ಲ ಸರ್. ನಿಮ್ಗೆ ಯಾವ್ದೇ ಪಂಚಾಯತಿಗೆ ಹೋದ್ರು ಡಾಟಾ ಸಿಗುತ್ತೆ. ಓಕೆ, ಎನಿ ಪಂಚಾಯತಿ ನೀವು ಹೋಗಿ ಓಪನ್ ಮಾಡಿದ್ರೆ ಅಲ್ಲಿ ನಿಮ್ಗೆ ಡಾಟಾ ಸಿಕ್ಕೇ ಸಿಗುತ್ತೆ. ಅಲ್ಲೆಲ್ಲಿ ಮೋಸ ಮಾಡಕ್ಕಾಗುತ್ತೆ? ಸೊ ತಾವು ಹೇಳೋದು ತಕ್ಷಣಕ್ಕೆ 15% ಅದು ಕಂಟಿನ್ಯೂ ಆಗ್ಲಿ, ಈ ಡೇಟಾ ತೆಗೆದುಕೊಂಡು ಆನಂತರ ನೀವು ವರ್ಗೀಕರಣ ಮಾಡೋದಿದ್ರೆ ಮಾಡಿ ಅಂತ ಹೇಳೋದು. ಮಾಡಿ, ಯಾರಿಗೂ ತೊಂದರೆ ಆಗ್ಬಾರ್ದು, ಯಾವ ಸಮುದಾಯಕ್ಕೂ ಸಮಸ್ಯೆ ಆಗ್ಬಾರ್ದು. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸ್ವಾಮೀಜಿ, ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇನ್ನು ಇವತ್ತಿನ ಸಂಪುಟ ಸಭೆಯಲ್ಲಿ ಇದು ನಿರ್ಧಾರ ಆಗತ್ತಾ ಅನ್ನೋದು ಪ್ರಶ್ನೆ. ಹೆಜ್ಜೆಯನ್ನ ಇಡ್ತಾ ಇದ್ದಾರಂತೆ ಸಿಎಂ. ಗೊಂದಲ ಬಗೆಹರಿಸಿಕೊಂಡು ಬನ್ನಿ ಅಂತ ದಲಿತ ಸಮುದಾಯದ ಮಂತ್ರಿಗಳಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಇವತ್ತಿನ ವಿಶೇಷ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಕ್ಷೀಣ. ಒಮ್ಮತದ ಅಭಿಪ್ರಾಯದೊಂದಿಗೆ ಬನ್ನಿ ಅಂತ ಹೇಳಿದ್ದಾರೆ. ಬಟ್ ಅಲ್ಲಿ ಹಗ್ಗ ಜಗ್ಗಾಟ ಇದೆ. ಆಗಬೇಕು ಅಂತ ಎಡಗೈ ಪಂಗಡ, ಆಗಬಾರದು, ಸಮಸ್ಯೆ ಅಥವಾ ಈ ಗೊಂದಲ ಬಗೆಹರಿಯುವವರೆಗೂ ಕೂಡ ಮೊದಲಿನಂತೆ ಕಂಟಿನ್ಯೂ ಆಗಲಿ ಅಂತ ಬಲಗೈ ಪಂಗಡ. ಸೊ ಅಲ್ಲಿಗೆ ಇವತ್ತು ಕೂಡ ಇದು ನಿರ್ಧಾರವಾಗುವಂತ ಸಾಧ್ಯತೆ ಕಡಿಮೆ. ನಾಗಮೋಹನ್ ದಾಸ್ ಕಮಿಟಿ ವರದಿಯ ಪ್ರಕಾರ ನೀವು ಮಾಡಿದ್ರೆ, ವಿಭಜನೆ ಮಾಡಿದ್ರೆ, ಆ ಕಮಿಟಿಯ ವರದಿಯೇ ಅವೈಜ್ಞಾನಿಕ. ಒಂದು ಅವೈಜ್ಞಾನಿಕ ವರದಿಯ ಆಧಾರದ ಮೇಲೆ ನೀವು ಮೀಸಲಾತಿಯ ವರ್ಗೀಕರಣ ಮಾಡೋದಕ್ಕೆ ಬರಲ್ಲ ಅಂತ ದಲಿತ ಬಲಗೈ ಪಂಗಡ. ಇಲ್ಲ, 17% ಮಾನದಂಡವನ್ನ 15%ಗೆ ಇಳಿಸಿದಾಗ 1% ಕಡಿಮೆ ಮಾಡಿದ್ರೆ ಆಯ್ತು, ಅದರಲ್ಲೇನು ದೊಡ್ಡ ವಿಚಾರ ಇಲ್ಲ, ಅದು ಹಂಗೆ ಇಂಪ್ಲಿಮೆಂಟ್ ಆಗಲಿ ಅಂತ ಎಡಗೈ ಪಂಗಡ ಹೇಳ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.